UK ಉತ್ತರ ಕನ್ನಡ ಜಿಲ್ಲಾ ತಂಡದ ಆಟಗಾರರು, ತಂಡದ ನಾಯಕ ಅಥವಾ ವ್ಯವಸ್ಥಾಪಕರು, ಪ್ರಚಾರಕರ ಬಳಿ ಬನ್ನಿ. ಹಲೋ ನೋಡಿ, ನಮ್ಮ ಪ್ರೇಕ್ಷಕರ ಮತ್ತು ಕ್ರೀಡಾಪಟುಗಳ ಗಮನಕ್ಕೆ, ನಿನ್ನೆ ಧಾರವಾಡ ತಂಡದ ಒಬ್ಬ ಆಟಗಾರರ ಇಲ್ಲಿ ಮ್ಯಾಚ್ ಆಡಬೇಕಾದ್ರೆ ಮೊಬೈಲು ಜೊತೆಲಿ ಅವರ ಪ್ಯಾಂಟ್ ಕೂಡ, ಅಂದರೆ ಮ್ಯಾಚ್ ಆಡಬೇಕಾದ್ರೆ ಇಲ್ಲಿ ಸೈಡಲ್ಲಿ ಇಟ್ಕೊಂಡಿದ್ರು, ಮಿಸ್ ಆಗಿದೆ. ದಯವಿಟ್ಟು ಯಾರಿಗೆ ಸಿಕ್ಕಿದ್ರು ಸಹ ದಯವಿಟ್ಟು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮೊಬೈಲ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಸಾಕಷ್ಟು ದಿನನಿತ್ಯದ ವ್ಯವಹಾರಕ್ಕೆ ಈಗ ಮೊಬೈಲ್ ಇಲ್ಲ ಅಂತಂದರೆ ಕಷ್ಟ. ಅದಕ್ಕೋಸ್ಕರ ಯಾರಿಗೆ ಸಿಕ್ಕಿದ್ರು ಸಹ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮೈಸೂರು ತಂಡದ ರಕ್ಷಿತ್ ಪೂಜಾರಿ ಅವರು ಸೂಪರ್ ಹೆಡ್ ಮಾಡಿದ್ರೆ ಶ್ರೇಯಸ್ ಅವ್ರ ಕಡೆಯಿಂದ 500 ರೂಪಾಯಿಗಳ ವಿಶೇಷವಾದಂಥ ಬಹುಮಾನ ಇದೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಕುಮಾರ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಹಾವೇರಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ಶ್ರೀಧರ್ ಕಾಗಿನೆಲೆ ಅವರು ಆಗಮಿಸಿದ್ದಾರೆ. ಚಿನ್ನದ ನಾಡು ಕೋಲಾರ ತಂಡದ ಸತೀಶ್ ಗೋಪಾಲ್ ಅವರು ಎಲ್ಲಿದ್ರು ಬರಬೇಕು. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ GC ವಿಜಯ್ ಕುಮಾರ್ ಅವರು ಆಗಮಿಸಿದರೆ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗಾಗಲೇ ಕೊಪ್ಪಳ ವಿರುದ್ಧ ಮೈಸೂರು ಪ್ರಥಮಾರ್ಧದ ಮುಕ್ತಾಯವಾಗಿದೆ. ಹಾಫ್ ಟೈಮ್ ಸ್ಕೋರ್ ಮೈಸೂರು 26, ಕೊಪ್ಪಳ 5, 26-5
in favor of Mysuru. ದಾಳಿಯಲ್ಲಿ ಕೋಲಾರ ತಂಡದ ಅಜಯ್ 4 ಆಟಗಾರರ ನಡುವೆ ಸಾಕಷ್ಟು ವೇಗದ ಒಂದು ದಾಳಿಯೊಂದಿಗೆ ರನ್ನಿಂಗ್ ಹ್ಯಾಂಡ್ ಟಚ್ಗೂ ಸಹ ಪ್ರಯತ್ನ ಇತ್ತು. ಯಾದಗಿರಿ ಯಾವುದೇ ಅಂಕ ಇಲ್ಲ. ಸಂದೀಪ್ ರೆಡ್ಡಿ ಸಾಕಷ್ಟು ವೇಗದ ದಾಳಿಯಾಗಿತ್ತು. ಆದ್ರೆ ಯಾದಗಿರಿ ರೈಡರ್ ಔಟ್, ರೀಚಿಂಗ್ ಫ್ರಮ್ ಔಟ್ಸೈಡ್. ದಾಳಿಗಾರ ಮಿಡ್ ಲೈನ್ ಅನ್ನ ಕ್ರಾಸ್ ಆಗುವಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆಟಗಾರ ಅಂಕಣದ ಹೊರಗಡೆ ಆಟಗಾರರಲ್ಲಿ ದಯವಿಟ್ಟು ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. is 6-5 in favor of Kolar. 6-5 ಕೋಲಾರ ತಂಡದ ಪರವಾಗಿ. ದಾಳಿಯಲ್ಲಿ ಅಜಯ್ 5 ಆಟಗಾರರ ನಡುವೆ ರೈಟ್ ರೈಡರ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ಲೆಫ್ಟ್ ಇನ್ ಮೇಲೆ ಟೋ ಟಚ್ ಮಾಡುವಂಥ ಪ್ರಯತ್ನ. ಕಾರ್ನರ್ ಮೇಲೆ ಕಿಕ್ ಪಾಯಿಂಟ್ಗಾಗಿ ಪ್ರಯತ್ನ ಕೂಡ ಇತ್ತು. ಆದ್ರೆ ಅದು ಎಂಟಿ ರೈಡ್ನೊಂದಿಗೆ ವಾಪಸ್ ಆದ್ರೆ ಯಾದಗಿರಿ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿಯಲ್ಲಿ ಯಾದಗಿರಿ ತಂಡದ ರಾಜು. ಸೆಕೆಂಡ್ ಕಾಲ್ ಕೋರ್ಟ್ ನಂಬರ್ 1, ಶಿವಮೊಗ್ಗ ವರ್ಸಸ್ ಚಿಕ್ಕಬಳ್ಳಾಪುರ. ಬೋಟ್ ಟೀಮ್ ಕ್ಯಾಪ್ಟನ್ ಗೆಟ್ ರೆಡಿ. ಚಿಕ್ಕಬಳ್ಳಾಪುರ ವಿರುದ್ಧ ಶಿವಮೊಗ್ಗ, 2 ತಂಡಗಳಿಗೆ ಇದು 2ನೇ ಕರೆ. ಚಿಕ್ಕಬಳ್ಳಾಪುರ ಟೀಮ್ ರೆಡಿ ಆಗ್ತಿದ್ದೀರಾ? ಯಾರು ಎದುರುಗಡೆ ಕಾಣಿಸ್ತಾ ಇಲ್ಲ. ಕೊಪ್ಪಳ ತಂಡದ ಆಟಗಾರರಿಂದ ಅದ್ಭುತವಾದಂತಹ ಒಂದು ಸೂಪರ್ ಟ್ಯಾಕಲ್. ಅಂಕಣ 2ರಲ್ಲಿ ಬೆಳಗಾವಿ ವಿರುದ್ಧ ತುಮಕೂರು. 2 ತಂಡಗಳಿಗೆ ಇದು 2ನೇ ಕರೆ. ಬೆಳಗಾವಿ ವಿರುದ್ಧ ತುಮಕೂರು. ತುಮಕೂರು ಟೀಮ್ ರೆಡಿ ಇದ್ದೀರಾ? ಬೆಳಗಾವಿ ಕಾಲ್ ಕೊಟ್ಟ ತಕ್ಷಣ ಬಂದು ಆಡ್ತಾ ಇರಬೇಕು, ಇಲ್ಲ ವಾಕ್ ಓವರ್. ಎಲ್ರಿಗೂ 9 ಗಂಟೆ ಸಮಯ ಕೊಟ್ಟಿದ್ವಿ. ಯಾವುದೇ ಕಾರಣಕ್ಕೂ ಟೀಮ್ ಕಾರ್ಯ ಕೊಟ್ಟ ತಕ್ಷಣ ಬರಲಿಲ್ಲ ಅಂದ್ರೆ ವಾಕ್ ಓವರ್ ಕೊಡ್ತಾ ಇರ್ತೀವಿ. ಸೂಪರ್ ಟೆಕಲ್ ಆನ್ ಆಗಿದ್ದ ಸಂದರ್ಭ ಸಂದೀಪ್ ರೆಡ್ಡಿ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಒಬ್ಬ ಅನುಭವಿ ಆಟಗಾರನಿಂದ ವೇಗದ ದಾಳಿ ಮೂಲಕ 2+2 4 ಪಾಯಿಂಟ್ ಕೋಲಾರ. ಮೈಸೂರು ವಿರುದ್ಧ ಕೊಪ್ಪಳ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರುತ ಹಡ್ಪದ್ರವರು ಗದಗ,
ತೀರ್ಪುಗಾರರಾಗಿ ಶ್ರೀಯುತ ನರಸಿಂಹಮೂರ್ತಿ ಬೆಂಗಳೂರು ಮತ್ತು ಪಂಪಾಪತಿ ಬೆಳಗಾವಿ. ಸ್ಕೋರರ್ ಆಗಿ ಸುದೀಪ್ ಅವರು ಮಂಡ್ಯ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ರಾಜೀವ್ ಪೂಜಾರ್ ಧಾರವಾಡ ಮತ್ತು ಭಾಷಾ ಬೆಂಗಳೂರು. ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಅಭಿಷೇಕ್ ಕೊಡಗು, 32nd ಆಪರೇಟರ್ ಆಗಿ ಭೂತರಾಯಪ್ಪ ಕೋಲಾರ್ ಬೆಂಗಳೂರು. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಆಶ್ರಯದಲ್ಲಿ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ನ ಈ ಸುಂದರವಾದಂಥ ಇವೆಂಟ್ನ ಆಯೋಜಿಸಿದ್ದಾರೆ. ಕಿರಣ್ ಇವೆಂಟ್ಸ್ ಆ್ಯಂಡ್ ಲಕ್ಷ್ಮಿ ಗ್ಯಾಲರಿ ಬೆಂಗಳೂರು ಬಹಳ ಅದ್ಭುತವಾದಂಥ ಸೌಂಡ್ಸ್, ಲೈಟಿಂಗ್ಸ್, ಗ್ಯಾಲರಿ ವ್ಯವಸ್ಥೆಯೊಂದಿಗೆ ಈ ಸುಂದರ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಾರೆ. ಕಿರಣ್ ಇವೆಂಟ್ಸ್ ಆ್ಯಂಡ್ ಲಕ್ಷ್ಮಿ ಗ್ಯಾಲರಿ ಬೆಂಗಳೂರು. ವಿಶೇಷವಾಗಿ ಅವರಿಗೂ ಸಹ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಮೂರನೇ ದಿನದ ಅತ್ಯಂತ ರೋಚಕ ಪಂದ್ಯಗಳು ಈಗಾಗಲೇ ಆರಂಭಗೊಂಡಿದೆ. ಯಾದಗಿರಿ ವಿರುದ್ಧ ಚಿನ್ನದ ನಾಡು ಕೋಲಾರ. ವಸಂತ್ ಹಾಗೂ ಸಂದೀಪ್ ರೆಡ್ಡಿ ಒಂದು ಅದ್ಭುತವಾದಂಥ ಟ್ಯಾಕಲನ್ನು ಸಾಧಿಸ್ಕೊಂಡಿದ್ದಾರೆ. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ರಾಮನಗರದ ಸತೀಶ್ ನಾಯಕ್ ಅವರು. 17-6, 17-6. ರೈಡರ್ಸ್ ಇಲ್ಲಿ ಸೆಲ್ಫ್ ಔಟ್ ಆಗ್ತಾ ಯಾದಗಿರಿ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಆಗಿದೆ. 17-7, 10 ಅಂಕದ ಮುನ್ನಡೆಯಲ್ಲಿ ಚಿನ್ನದ ನಾಡು ಕೋಲಾರ. ಹಾಗೆ ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾವಳಿ ಆಯೋಜನೆಗೆ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಜೊತೆಯಲ್ಲಿ ಬೆನ್ನೆಲುಬಾಗಿ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಬೆಳಗಾವಿ ವರ್ಸಸ್ ತುಮಕೂರು. ಬೋಟ್ ಟೀಮ್ ಕ್ಯಾಪ್ಟನ್ ಬ್ರಿಗೇಡ್ ಟೀಮ್ ಇಮಿಡಿಯೇಟ್ಲಿ ಕೋರ್ಟ್ ನಂಬರ್ 2. ಬೆಳಗಾವಿ ವಿರುದ್ಧ ತುಮಕೂರು. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಶಿವಮೊಗ್ಗ ವರ್ಸಸ್ ಚಿಕ್ಕಬಳ್ಳಾಪುರ, ಕೋರ್ಟ್ ನಂಬರ್ 1. ಶಿವಮೊಗ್ಗ ವಿರುದ್ಧ ಚಿಕ್ಕಬಳ್ಳಾಪುರ. ಅಂಕಣ 1ರಲ್ಲಿ 2 ತಂಡಗಳಿದ್ದು ಅಂತಿಮ ಕರೆ. ಅದೇ ರೀತಿ ಅಂಕಣ 2ರಲ್ಲಿ ಬೆಳಗಾವಿ ವಿರುದ್ಧ ತುಮಕೂರು, ತಮಗೂ ಸಹ ಅಂತಿಮ ಕರೆ. ಬೇಗ ಬರಬೇಕು, ನೀವು ವಾರ್ಮ್ ಅಪ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ಇಲ್ಲಿ ಮ್ಯಾಚ್ ಮುಗಿದ ತಕ್ಷಣ ಬರಬೇಕು. ಬನ್ನಿ ಒಳಗಡೆ. ತುಮಕೂರು ಬೆಳಗಾವಿ ಬನ್ನಿ. ಈ ಒಂದು ಬೆಳಗಾವಿ ತುಮಕೂರು ವೆಯ್ಟ್ ಮ್ಯಾಚ್ ಮುದ್ಮೇಲೆ ಬನ್ನಿ. ಶಿವಮೊಗ್ಗ ಹಾಗೂ ಚಿಕ್ಕಬಳ್ಳಾಪುರ ಬೇಗ ಬನ್ನಿ. ಶ್ರೇಯಸ್ ಅವರು ರಕ್ಷಿತ್ ಅವರ ಆಟೋನ ಮೆಚ್ಚಿ 500 ರೂಪಾಯಿನ ಫೋನ್ ಪೇ ಮಾಡಿದ್ದಾರೆ. ಧನ್ಯವಾದ. ವಿಶೇಷವಾಗಿ ಒಂದು ಕಬಡ್ಡಿ ಪಂದ್ಯದೊಳಗೆ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಜೊತೆಯಲ್ಲಿ ಮಾರ್ಗದರ್ಶಕರಾಗಿ ಈ ಕಬಡ್ಡಿ ಪಂದ್ಯಾವಳಿಯನ್ನು ASB ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಬೇಕಾದ್ರೆ ಶ್ರೀಯುತ KP ರಾಜಶೇಖರ್ ಅವರು ರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಹಾಗೆ ಶ್ರೀಯುತ ಲೋಕೇಶ್ ಅವರು ಚಿಕ್ಕನಾಗಮಂಗಲ ಇಬ್ಬರು ಸಹ ಹೆಚ್ಚಿನ ಒಂದು ಸಹಕಾರ ನೀಡ್ತಾ ಸೀನಿಯರ್ ವಿಭಾಗದ ಒಂದು ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ಪನ್ನು ನಮ್ಮ ಆನೇಕಲ್ನಲ್ಲಿ ಆಯೋಜನೆ ಮಾಡಬೇಕಂತೇಳಿ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಜೊತೆಯಲ್ಲಿ ಸುಮಾರು 1 ತಿಂಗಳುಗಳ ಕಾಲ
ಒಂದೊಳ್ಳೆ ಪ್ಲ್ಯಾನನ್ನು ಆಯೋಜನೆ ಮಾಡೋದ್ರ ಮೂಲಕ ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮದ ಆಯೋಜನೆಗೆ ಸಹಕರಿಸಿದ್ದಾರೆ ಶ್ರೀಯುತ ಕೆ ಪಿ ರಾಜಶೇಖರ್ ಅವರಿಗೆ ಮತ್ತು ಶ್ರೀಯುತ ಲೋಕೇಶ್ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಶ್ರೇಯಸ್ ಅವರು ಒಂದು ಫೋಟೋ ತಗೊಳ್ಳಿ. ಕೋಲಾರ ತಂಡದ ಸಂದೀಪ್ ರೆಡ್ಡಿ ಲೆಫ್ಟ್ ರೈಡರ್, ಕಳೆದ ಬಾರಿಯ ಸೀನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಾನೆ. ಜೆರ್ಸಿ ನಂಬರ್ 3ರಲ್ಲೂ ಸಹ ಭರತ್ ಸಬ್ ಜೂನಿಯರ್, ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಅನುಭವಿ ಆಟಗಾರನನ್ನು ಕಾಣಬಹುದು. ಹಿರಿಯ ಕಬಡ್ಡಿ ಆಟಗಾರರಾಗಿದ್ದಂಥ ರಾಮಕೃಷ್ಣ ಅವರ ಒಂದು ತರಬೇತಿಯಲ್ಲಿ ಚಿನ್ನದ ನಾಡು ಕೋಲಾರ ತಂಡ ಯಾದಗಿರಿ ತಂಡದ ಜೆರ್ಸಿ ನಂಬರ್ 11 ನೋಡಿ, ಸಾಕಷ್ಟು ಅಂತಿಮ ಕರೆ ನೀಡಾಗಿದೆ. ಶಿವಮೊಗ್ಗ ವಿರುದ್ಧ ಚಿಕ್ಕಬಳ್ಳಾಪುರ. ನೀವಿನ್ನೂ ವಾರ್ಮ್ ಅಪ್ ಮಾಡ್ತಾ ಇದ್ದೀರಾ, ಬನ್ನಿ ಬೇಗ. ಚಿಕ್ಕಬಳ್ಳಾಪುರ ವಿರುದ್ಧ ಶಿವಮೊಗ್ಗ. ಅದ್ಭುತವಾದಂತ ಒಂದು ಜಂಪ್ ಇತ್ತು, ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು, ಉತ್ತಮವಾದಂತ ರೀಚ್ ಅಲ್ಲಿ 4+2 ಅಭಿ, ಚಿನ್ನದ ನಾಡು ಕೋಲಾರದ ಒಬ್ಬ ಯುವ ಪ್ರತಿಭೆ, ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದಂತ ಆಟಗಾರ. ವಾಡ ಜಂಪ್, ಜಿಂಕೆಯ ಒಂದು ಜಿಗಿತದೊಂದಿಗೆ ಚಿನ್ನದ ನಾಡು ಕೋಲಾರ ತಂಡ ಇಲ್ಲಿ ಲೋನ ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಕೋಲಾರ ವಿರುದ್ಧ ಯಾದಗಿರಿ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಅಬ್ದುಲ್ ಖಾದರ್ ಅವರು ದಕ್ಷಿಣ ಕನ್ನಡ, ತೀರ್ಪುಗಾರರಾಗಿ ಶ್ರೀಯುತ ಅರುಣ್ ಬೆಂಗಳೂರು ಮತ್ತು ಯಮನಪ್ಪ ಬೆಳಗಾವಿ, ಸ್ಕೋರರ್ ಆಗಿ ಕೃಷ್ಣಪ್ಪ ಉತ್ತರ ಕನ್ನಡ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ದೇವರಾಜ್ ಯಾದಗಿರಿ ಮತ್ತು ಅಲಿ ವಿಜಯಪುರ, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ವಿಶ್ವನಾಥ್ ಬೆಂಗಳೂರು, 32nd ಆಪರೇಟರ್ ಆಗಿ ಮೋಹನ್ ಮೈಸೂರು. ಈ ಎಲ್ಲ ತೀರ್ಪುಗಾರಿಗೂ ಸಹ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಶಿವಮೊಗ್ಗ ಹಾಗೂ ಚಿಕ್ಕಬಳ್ಳಾಪುರ ಎರಡು ತಂಡದ ನಾಯಕರೇ ಆಟಗಾರನ ಕರೆತಾನೆ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಮೋಹನ್, ತೀರ್ಪುಗಾರರಾಗಿ ನಂಜೇಶ್ ಗೌಡ ಹಾಗೂ ರವಿಕುಮಾರ್, ಸ್ಕೋರರ್ ಆಗಿ ಮುನಿಯಗೌಡ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಕೃಷ್ಣಪ್ಪ ಹಾಗೂ ಅಭಿಷೇಕ್, ಥರ್ಡ್ ರೈಡ್ ರೆಕಾರ್ಡರ್ ರಾಜ್ ಪೂಜಾರಿ, ಥರ್ಟಿ ಸೆಕೆಂಡ್ ಆಪರೇಟರ್ ಪ್ರಕಾಶ್. ಮೋಹನ್ ಮೋಹನಲ್ಲಿ ಅಲ್ಲಿದೆ. ಎಸ್ ಅಭಿ, ಚಿನ್ನದ ನಾಡು ಕೋಲಾರದ ಒಬ್ಬ ಯುವ ಪ್ರತಿಭೆ, ಮತ್ತೊಂದು ಸೂಪರ್ ಡೂಪರ್ ರೈಡ್. ಸಾಕಷ್ಟು ವೇಗದ ದಾಳಿಯೊಂದಿಗೆ ಚಿನ್ನದ ನಾಡು ಕೋಲಾರ ತಂಡದ ಒಬ್ಬ ಪ್ರಮುಖ ದಾಳಿಗಾರನಾಗಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಯಾದಗಿರಿ ಖಡಕ್ ರೊಟ್ಟಿ ಯಾಕೋ ಈ ಪಂದ್ಯದಲ್ಲಿ ಅವರ ಅದ್ಭುತ ಪ್ರದರ್ಶನದ ಒಂದು ಆಟ ಇಲ್ಲಿ ಕಂಡು ಬರ್ತಾ ಇಲ್ಲ. ಎಸ್ ವಸಂತ್ ಹಾಗೂ
ಎಂಟ್ರೆನ್ಸ್ ಅಲ್ಲಿ ನಿಂತಿರೋರು ನೋಡಿ ಅಣ್ಣ ನೀವೇ ದಯವಿಟ್ಟು ಗ್ಯಾಲರಿಗೆ ಬನ್ನಿ. ಆ ಕಡೆ ನೋಡಿದ್ರೆ ಆಗಲ್ಲ, ಇಲ್ಲೇ ಇದ್ದೀನಿ. ಈ ಕಡೆ ನೆರಳಿದೆ, ಹೋಗಿ ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಮ್ಯಾಚ್ ನೋಡಿ. ಈಗಾಗಲೇ ನಂದಿ ಬೆಟ್ಟದ ತಪ್ಪಲಿನಿಂದ ಆಗಮಿಸಿದಂತಹ ಈಶಾ ಫೌಂಡೇಶನ್ನ ಒಂದು ಪ್ರಸಿದ್ಧ ಪ್ರವಾಸಿ ತಾಣದ ಹಲೋ ಹಲೋ ಜಿಲ್ಲೆ ಚಿಕ್ಕಬಳ್ಳಾಪುರ. ಬೆಳಗಾವಿ ಹಾಗೂ ತುಮಕೂರು ಈ ಎರಡು ತಂಡದ ನಾಯಕರೇ, ಈ ತಮ್ಮ ಎರಡನೇ ಕರೆ. ಸೆಕೆಂಡ್ ಕಾಲ್ ಫಾರ್ ದ ನೆಕ್ಸ್ಟ್ ರೌಂಡ್ ಮ್ಯಾಚ್ ಆನ್ ಕೋರ್ಟ್ ನಂಬರ್ 2. ಅನೌನ್ಸರ್ ಟೇಬಲ್. ವಿಜಯನಗರ ತಂಡದ ನಾಯಕ ಪ್ರಚಾರಕರ ಬಳಿ ಬನ್ನಿ. ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂತಹ ಶಂಕರ್ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಅಂಬರೀಷ್ ತಿಂಡ್ಲೂರವರು ಅವರು ಸಹ ಅವರ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೂ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಉತ್ತಮವಾದಂಥ ಒಂದು ದಾಳಿ ಯಾದಗಿರಿ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. ಕ್ಯಾಪ್ಟನ್ ಲಾಸ್ಟ್ 1 minute to go ಇನ್ ಕೋರ್ಟ್ ನಂಬರ್ 2. ದಾಳಿಯಲ್ಲಿ ಚಿನ್ನದ ನಾಡು ಕೋಲಾರ ತಂಡದ ಸತೀಶ್. ಯಾದಗಿರಿಯ ಅಂಕಣದಲ್ಲಿ ಚೈನ್ ಟ್ಯಾಕಲ್ನ ಪ್ರಯತ್ನ ಇತ್ತು, ಅದ್ಭುತವಾದಂಥ ಒಂದು ಎಸ್ಕೇಪ್. ಎಂಟ್ರೆನ್ಸ್ ಅಲ್ಲಿ ನಿಂತಿರೋರು ಇನ್ನೊಂದು ಸ್ವಲ್ಪ ಒಳಗಡೆ ಬಂದ್ಬಿಡಿ ದಯವಿಟ್ಟು. ಬನ್ನಿ ಅಣ್ಣ ಒಳಗಡೆ. ನಾರಾಯಣ್ ಮಂಚನಳ್ಳಿ ಅವರು ಅವರಿಬ್ಬರನ್ನ ವೇದಿಕೆ ಮೇಲೆ ಕರ್ತರಬೇಕಾಗಿ ಮನವಿ. 2 ಗ್ರೌಂಡಲ್ಲಿ ಮ್ಯಾಚ್ ನಡೆಯುತ್ತೆ. ಗ್ಯಾಲರಿಯಲ್ಲಿ ಕೂತಿರೋರಿಗೂ ಪಾಪ ಮ್ಯಾಚ್ ನೋಡ್ಬೇಕಲ್ವಾ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಅವ್ರಿಗಿಲ್ವಾ ಬಿಸಿಲು?